ಒಂದೇ ಕುಟುಂಬದ 5 ಜನರು ಒಮ್ಮೆ ರೈಲಿನಲ್ಲಿ ಪ್ರಯಾಣ ಮಾಡ್ತಿದ್ರು. ತಂದೆ, ತಾಯಿ, ಅಜ್ಜ, ಅಜ್ಜಿ ಹಾಗೂ 8 ವರ್ಷದ ಮೊಮ್ಮಗ. ಅದೇ ಬೋಗಿಯಲ್ಲಿ ಹೊಸದಾಗಿ ಮದುವೆಯಾದ ನವದಂಪತಿಗಳು ಇದ್ರು. ರೈಲು ಬಹಳ ವೇಗವಾಗಿ ಓಡ್ತಿತ್ತು. ಹೊಸದಾಗಿ ಮದುವೆಯಾದ ದಂಪತಿಗಳು ತಮ್ಮದೇ ಪ್ರಪಂಚದಲ್ಲಿ ಮುಳುಗಿ ಹೋಗಿದ್ರು. ಅವರ ಎದುರಿಗೆ ಪುಟ್ಟ ಬಾಲಕ ಕಿಟಕಿಯ ಪಕ್ಕದಲ್ಲಿ ಕೂತಿದ್ದ. ಅವನ ಪಕ್ಕದಲ್ಲಿ ಅವನ ತಂದೆ ತಾಯಿ ಕುಳಿತಿದ್ರು. ಅಜ್ಜ ಹೊಸದಾಗಿ ಮದುವೆಯಾದ ವರನ ಪಕ್ಕ ಕೂತಿದ್ರೆ ಅಜ್ಜಿ ಅವರ ಎದುರು ಕುಳಿತಿದ್ದಾಳೆ. ಪರಿವಾರದವರ ಗಮನವೆಲ್ಲ ಆ ಪುಟ್ಟ ಹುಡುಗನ ಮೇಲೆ ಇತ್ತು. ಅವನು ಕೇಳುತ್ತಿದ್ದ ಸಣ್ಣ ಸಣ್ಣ ಪ್ರಶ್ನೆಗಳಿಗೂ ಅವರೆಲ್ಲರೂ ಬಹಳ ಖುಷಿಯಿಂದ ಉತ್ತರ ಕೊಡ್ತಿದ್ರು. ಆ ಹುಡುಗ ಕೂತಲ್ಲಿ ಕೂರ್ತಿರ್ಲಿಲ್ಲ. ಪ್ರತಿಯೊಂದನ್ನ ಮುಟ್ಟಿ ಮುಟ್ಟಿ ನೋಡುವುದು, ಕಂಡಿದ್ನೆಲ್ಲ ಬೇಕೆನ್ನುವುದು, ಹೊರಗೆ ಕಾಣುವ ವಸ್ತುಗಳ ಬಗ್ಗೆ ಅದೇನು ಇದೇನು ಎಂದು ನೂರಾರು ಪ್ರಶ್ನೆ ಕೇಳ್ತಿದ್ದ. ಪರಿವಾರದ ಸದಸ್ಯರೆಲ್ಲರೂ ಅವನ ಪ್ರಶ್ನೆಗೆ ಸಮಾಧಾನದಿಂದ ಉತ್ತರಿಸ್ತಿದ್ರು. ಈ ಹುಡುಗನ ವರ್ತನೆ ನವದಂಪತಿಗಳಿಗೆ ಇರಿಸು ಮುರಿಸಾಗತೊಡಗಿತು. 8 ವರ್ಷದ ಹುಡುಗ ಎಷ್ಟು ಅಸಂಬದ್ಧ ಪ್ರಶ್ನೆ ಕೇಳ್ತಾನೆ. ಇಷ್ಟು ದೊಡ್ಡ ಹುಡುಗನಿಗೆ ರೈಲಿನ ಹಳಿ ಗೊತ್ತಿಲ್ವೇ? ರೈಲ್ವೆ ನಿಲ್ದಾಣ ಗೊತ್ತಿಲ್ವೇ? ಹಸುಕರು ಗೊತ್ತಿಲ್ಲ, ನಾಯಿ ಗೊತ್ತಿಲ್ಲ, ಗಿಡಮರಗಳು ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಅದೇನು ಇದೇನು ಎಂದು ಅಸಂಬದ್ಧವಾಗಿ ಪ್ರಶ್ನೆ ಕೇಳ್ತಾನೆ. ಇವನ ಮನೆಯವರು ಅವನು ಕೇಳಿದಕ್ಕೆಲ್ಲ ತಾಳ್ಮೆಯಿಂದ ಬೇಸರವಿಲ್ಲದೆ ಎಲ್ಲದಕ್ಕೂ ನಗುತ್ತಾ ಉತ್ತರಿಸ್ತಾರಲ್ಲ. ಇಷ್ಟು ದೊಡ್ಡ ಹುಡುಗನಾದ್ರೂ 2 ವರ್ಷದ ಮಗುವಿನಂತೆ ಎಲ್ಲದಕ್ಕೂ ಪ್ರಶ್ನೆ ಕೇಳ್ತಾನೆ. ಇವರೆಲ್ಲ ಇನ್ನು ಯಾವ ಸ್ಟೇಷನ್ನಲ್ಲಿ ಇಳಿತಾರೋ ಎಂದು ಮನಸ್ಸಿನಲ್ಲೇ ಬೈದುಕೊಂಡರು. ಸ್ವಲ್ಪ ಸಮಯದ ನಂತರ ಸಣ್ಣಗೆ ಮಳೆ ಶುರುವಾಯಿತು. ಈ ಹುಡುಗನಿಗೆ ಸಂಭ್ರಮವೋ ಸಂಭ್ರಮ. ಮಳೆ ಎಂದರೆ ಇದೇನಾ? ಅದು ಹೇಗೆ, ಎಲ್ಲಿಂದ ಬರ್ತದೆ ಎಂದು ಪ್ರಶ್ನೆ ಮಾಡತೊಡಗಿದ. ನವದಂಪತಿಗಳಿಗೆ ಈ ಹುಡುಗ ಎಲ್ಲೋ ಬುದ್ಧಿಮಾಂದ್ಯನಿರಬೇಕು, ಅದಕ್ಕೆ ಹೇಗಾಡ್ತಾನೆ ಅನಿಸಿತು. ಅಷ್ಟರಲ್ಲೇ ಮಳೆ ಜೋರಾಗಿ ಬರಲಾರಂಭಿಸಿತು. ಈ ಹುಡುಗ ಕಿಟಕಿಯ ಹೊರಗೆ ಕೈ ಚಾಚಿ ನಿಂತುಕೊಂಡ. ಕೈ ಮೇಲೆ ನೀರು ಬೀಳುವುದನ್ನು ನೋಡಿ ಸಂತೋಷ ಪಡ್ತಿದ್ದಾನೆ. ಯುವತಿಯ ಮೇಲೆ ಮಳೆಯ ನೀರು ಸಿಡಿಯಲು ಶುರುವಾಯಿತು. ಇದನ್ನು ನೋಡಿದ ಅವಳ ಗಂಡ ಕಿಟಕಿ ಮುಚ್ಚತೊಡಗಿದ. ಈ ಹುಡುಗ ಬೇಡವೆಂದು ತಡೆದ. ಯುವಕ ಕೋಪದಿಂದ, ಏನ್ ಸ್ವಾಮಿ, ನೀವೆಲ್ಲರೂ ಈ ಹುಡುಗನನ್ನ ಈ ರೀತಿಯಲ್ಲಿ ಬೆಳೆಸಿದ್ದೀರಿ. ಬೆಳಗ್ಗೆಯಿಂದ ನೋಡ್ತಿದ್ದೇನೆ, ಒಂದೇ ಸಮನೆ ತಲೆ ತಿಂತಿದ್ದಾನೆ. ಅವನೇನ್ ಮಾಡಿದ್ರೂ ನೀವೆಲ್ಲರೂ ಸುಮ್ಮನೆ ಇರ್ತೀರಾ? ಒಂದೇ ಸಮನೆ ಅವನ ಪ್ರಶ್ನೆಗಳನ್ನು ಕೇಳಿ ತಲೆ ಚಿಟ್ಟು ಹಿಡಿದು ಹೋಗಿದೆ. ಅವನೇನು ಸಣ್ಣ ಮಗುವೆ? ನೀವು ಸಾರ್ವಜನಿಕ ವಾಹನದಲ್ಲಿ ಹೋಗ್ತಿದ್ದೀರಾ, ಬೇರೆಯವರಿಗೆ ತೊಂದರೆ ಆಗ್ತದೆ ಎನ್ನೋದು ನೆನಪಿರ್ಲೆ ಎಂದು ಜೋರಾಗಿ ಕಿರುಚಿ ಆ ಹುಡುಗನ ಕೈಯನ್ನು ಒರಟಾಗಿ ಹಿಂದಕ್ಕೆ ಎಳೆದು ರಪ್ಪೆಂದು ಕಿಟಕಿ ಮುಚ್ಚಿದ. ಆಗ ಹುಡುಗ ಸಪ್ಪಗಾಗಿ ಅಪ್ಪನ ಪಕ್ಕ ಸುಮ್ಮನೆ ಬಂದು ಕುಳಿತುಕೊಂಡ. ಆಗ ಅವನ ಅಜ್ಜ ಯುವಕನ ಹೆಗಲ ಮೇಲೆ ಕೈಯಿಟ್ಟು, ಕ್ಷಮಿಸಿ, ನಿಮಗೆ ತೊಂದರೆ ಆಯಿತು. ಇವನು ನಿಜವಾಗಿಯೂ ಪುಟ್ಟ ಬಾಲಕನೇ. ಅವನಿಗೆ ಹುಟ್ಟಿನಿಂದ ಕಣ್ಣಿನ ದೃಷ್ಟಿಯೇ ಇರಲಿಲ್ಲ. ಭಗವಂತನ ಕೃಪೆಯಿಂದ ಇತ್ತೀಚೆಗಷ್ಟೇ ಅವನಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಯಿತು. ಅದನ್ನು ಮುಗಿಸಿಕೊಂಡು ಮನೆಗೆ ಹೋಗುತ್ತಿದ್ದೇವೆ. ಅವನು ಈ ಪ್ರಪಂಚವನ್ನ ನೋಡುತ್ತಿರುವುದು ಇದು 3ನೇ ದಿನ. ಇದೇ ಅವನ ಮೊದಲ ರೈಲು ಪ್ರಯಾಣ. ಅವನಿಗೆ ಇದೆಲ್ಲ ಹೊಸದಲ್ಲವೇ ಎಂದರು. ಆಗ ಯುವಕನ ಕಣ್ಣು ತುಂಬಿ ಬಂತು. ಬಾಪುಟ್ಟ ಎಂದು ಹುಡುಗನನ್ನ ಎತ್ತಿ ತೊಡೆಯ ಮೇಲೆ ಕೂರಿಸಿಕೊಂಡು ಕಿಟಕಿಯನ್ನು ತೆರೆದು ತಾನು ಮಳೆಯ ನೀರಿನ ಜೊತೆ ಆಟವಾಡುತ್ತಾ ಆನಂದಿಸಿದ. ಇದರ ಅರ್ಥ, ನಾವು ಪ್ರಪಂಚವನ್ನ ನಮ್ಮ ದೃಷ್ಟಿಯಿಂದ ಮಾತ್ರ ನೋಡ್ತೇವೆ. ಸ್ವಲ್ಪ ಸಮಯ ಬೇರೆಯವರ ದೃಷ್ಟಿಯಿಂದ ನೋಡಿದ್ರೆ ಎಷ್ಟೊಂದು ವಿಶೇಷವಾಗಿ ಕಾಣ್ತದೆ ಅಲ್ವೇ? ಒಬ್ಬ ರೈತನ ಬಳಿ 6 ನಾಯಿ ಮರಿಗಳಿದ್ದವು. ಆತ ಅದನ್ನು ಮಾರಾಟ ಮಾಡಬೇಕೆಂದು ನಿರ್ಧರಿಸಿದ. ಆ ಕುರಿತು ಜಾಹೀರಾತು ಒಂದನ್ನು ಬರೆದು ತನ್ನ ಮನೆಯ ಬಳಿ ಹೊಲದ ಬಳಿ ತೂಗು ಹಾಕಿದ್ದ. ಅದನ್ನು ನೋಡಿದ ಸಣ್ಣ ಹುಡುಗನೊಬ್ಬ ರೈತನ ಮನೆ ಹುಡುಕಿಕೊಂಡು ಬಂದ. ಅಂಕಲ್, ನನಗೆ ಒಂದು ನಾಯಿ ಮರಿ ಬೇಕು ಎಂದು ಕೇಳಿಕೊಂಡ. ಸರಿ, ಆದರೆ ನಾನು ನಾಯಿ ಮರಿಗಳನ್ನು ಪುಕ್ಕಟೆಯಾಗಿ ಕೊಡೋದಿಲ್ಲ ಎಂದು ರೈತ ಹೇಳಿದ. ಹುಡುಗನ ಮುಖ ಸ್ವಲ್ಪ ಸಪ್ಪೆಯಾಯಿತು. ಆತ ತನ್ನ ಕಿಸೆಯಿಂದ ಒಂದಷ್ಟು ನಾಣ್ಯ ಹಾಗೂ ನೋಟುಗಳನ್ನು ಹೊರತೆಗೆದು, ನೋಡಿ, ನನ್ನ ಹತ್ತಿರ ಇಷ್ಟಿದೆ, ನಾನೀಗ ಮರಿಗಳನ್ನು ನೋಡ್ಬೋದೇ ಎಂದು ಕೇಳಿದ. ರೈತನಿಗೆ ಪಾಪ ಅನಿಸಿತು. ಸರಿ, ಎಷ್ಟಿದೆಯೋ ಅಷ್ಟು ಹಣ ಕೊಟ್ಟರೆ ಸಾಕು ಎಂದು ಒಪ್ಪಿಕೊಂಡ. ಆ ಹುಡುಗನನ್ನು ನಾಯಿ ಮರಿಗಳತ್ತ ಕರೆದೊಯ್ದ. ಶಿಳ್ಳೆ ಹಾಕಿ ನಾಯಿ ಮರಿಗಳನ್ನು ಕರೆದ. ಮುದ್ದು ಮುದ್ದಾದ ಮರಿಗಳು ಒಂದರ ಹಿಂದೆ ಒಂದು ಓಡಿಕೊಂಡು ಬಂದವು. ಅವುಗಳನ್ನು ನೋಡಿ ಹುಡುಗನ ಮುಖ ಅರಳಿತು. ಎಲ್ಲಾ ಮರಿಗಳನ್ನು ಒಮ್ಮೆ ನೋಡಿದ. ಅವನಿಗೆ ನಾಯಿ ಮರಿಗಳಲ್ಲಿ ಇನ್ನೂ ಒಂದು ಮರಿ ಇದೆ ಎಂದು ಗೊತ್ತಾಯಿತು. ಆತ ಎಲ್ಲಾ ಕಡೆ ಹುಡುಕಾಡಿದ. ಅಲ್ಲೊಂದು ಚಿಕ್ಕ ನಾಯಿ ಮರಿ ಮುದುರಿ ಕುಳಿತಿತ್ತು. ಅಂಕಲ್, ನನಗೆ ಆ ನಾಯಿ ಮರಿ ಬೇಕು ಎಂದ. ಅದಕ್ಕೆ ರೈತ ಹೇಳಿದ, ಮಗು, ಆ ನಾಯಿ ಮರಿ ಬೇಡ, ಈ 5ರಲ್ಲಿ ಯಾವುದಾದರೊಂದು ತೆಗೆದುಕೊಂಡು ಹೋಗು. ಇಲ್ಲ ಇಲ್ಲ, ನನಗೆ ಅದೇ ನಾಯಿ ಮರಿ ಬೇಕು ಎಂದು ಹೇಳಿದ ಹುಡುಗ. ಆ ಮರಿಗೆ 3 ಕಾಲುಗಳಿರುವುದು. ಅದು ಇತರೆ ಮರಿಗಳಂತೆ ಓಡಲಾರದು, ಜಿಗಿಯಲಾರದು, ನಿನ್ ಜೊತೆ ಆಟವಾಡಲಾರದು.
ಮತ್ತೇಕೆ ಆ ನಾಯಿಯೇ ಬೇಕೆಂದು ಹಠ ಮಾಡ್ತಿದ್ದೀಯಾ? ಆಗ ಆ ಹುಡುಗ ನಿಧಾನವಾಗಿ ತನ್ನ ಪ್ಯಾಂಟನ್ನು ಮೇಲಕ್ಕೆತ್ತಿ ತನಗೆ ಜೋಡಿಸಿರುವ ಕೃತಕ ಕಾಲನ್ನು ರೈತನಿಗೆ ತೋರಿಸಿದ. ಆ ಹುಡುಗನು ಹುಟ್ಟು ಅಂಗವೈಕಲ್ಯಕ್ಕೆ ತುತ್ತಾಗಿ ಕೃತಕ ಕಾಲಿನ ಸಹಾಯದಿಂದ ನಡೆಯುವವನಾಗಿದ್ದ. ಎಲ್ಲಿ ನೋಡಿ ಅಂಕಲ್, ನನಗೂ ಒಂದೇ ಕಾಲಿರುವುದು. ಆ ಮರಿಯಂತೆ ನಾನು ಜೋರಾಗಿ ಓಡಲಾರೆ, ಜಿಗಿಯಲಾರೆ. ಆ ಮರಿಯನ್ನು ನನಗಿಂತ ಬೇರೆ ಯಾರು ಅರ್ಥ ಮಾಡ್ಕೊಳ್ತಾರೆ? ನನ್ನನ್ನು ಆ ಮರಿಗಿಂತ ಬೇರೆ ಯಾರು ಅರ್ಥೈಸಿಕೊಳ್ಳುತ್ತಾರೆ ಹೇಳಿ? ಅದನ್ನು ನನಗೆ ಕೊಡಿ ಪ್ಲೀಸ್ ಎಂದ. ರೈತ ಪುಟ್ಟ ಹುಡುಗನನ್ನು ಬಾಚಿ ತಬ್ಬಿಕೊಂಡ. ಇದರ ಅರ್ಥ, ಈ ಜಗತ್ತಿನಲ್ಲಿ ಆ ಪುಟ್ಟ ಮರಿಯಂತೆ ಅನೇಕರಿದ್ದಾರೆ. ಬೇರೆಯವರ ಕಣ್ಣಿಗೆ ಅವರು ಓಡಲಾರದವರು, ಕುಣಿಯಲಾರದವರು, ಏನನ್ನೂ ಸಾಧಿಸಲಾರದವರು. ಆದರೆ ಆ ಹುಡುಗನಂಥ ಅಂತಃಕರಣ ಹೊಂದಿರುವ ಹೃದಯವಂತರಿಗೆ ಮಾತ್ರ ಅವರ ಕಷ್ಟ ಅರ್ಥವಾಗ್ತದೆ. ಇನ್ನೊಬ್ಬರ ಪರಿಸ್ಥಿತಿ ಅರ್ಥವಾಗಲು ಕೇವಲ ಕಣ್ಣುಗಳಿದ್ರೆ ಸಾಲದು, ಒಳಗಣ್ಣು ತೆರೆದಿರಬೇಕು ಎನ್ನುವುದು ಈ ಕಥೆಯ ಸಾರಾಂಶ. 40 ವರ್ಷದ ಹಿಂದೆ ದೇಹ ಚಂದ ಕಾಣಲು ದಪ್ಪಗಿರಬೇಕೆಂದುಕೊಂಡಿದ್ರು. ಈಗ ತೆಳ್ಳಗೆ ಆರೋಗ್ಯವಾಗಿರಬೇಕೆಂದು ಪಥ್ಯ ಮಾಡುತ್ತಿದ್ದಾರೆ. 40 ವರ್ಷಗಳ ಹಿಂದೆ ಮದುವೆಯಾಗುವುದು ಸುಲಭವಾಗಿತ್ತು, ವಿಚ್ಛೇದನ ಕಷ್ಟವಾಗಿತ್ತು. ಈಗ ಮದುವೆಯಾಗುವುದು ಕಷ್ಟ, ವಿಚ್ಛೇದನ ಸುಲಭ. 40 ವರ್ಷಗಳ ಹಿಂದೆ ದಂಪತಿಗಳಿಗೆ ಬೇಗ ಮಕ್ಕಳಾಗಬೇಕೆಂಬ ಹಂಬಲ. ಈಗ ಹೆಚ್ಚಿನ ದಂಪತಿಗಳಿಗೆ ಮಕ್ಕಳಾಗೋದೆಂದ್ರೆ ಭಯ. 40 ವರ್ಷಗಳ ಹಿಂದೆ ಮಕ್ಕಳು ಹೆತ್ತವರಿಗೆ ಗೌರವ ಕೊಡ್ತಿದ್ರು. ಈಗ ಹೆತ್ತವರು ಮಕ್ಕಳಿಗೆ ಗೌರವ ಕೊಡಬೇಕು. 40 ವರ್ಷಗಳ ಹಿಂದೆ ಮನೆಯಲ್ಲಿ ಅಪ್ಪ ಮಾತ್ರ ದುಡಿದು 8-10 ಮಕ್ಕಳನ್ನ ಸಾಕುತ್ತಿದ್ರು. ಈಗ ತಂದೆ ತಾಯಿ ದುಡಿದು 1 ಮಗುವನ್ನ ಸಾಕುತ್ತಿದ್ದಾರೆ. 40 ವರ್ಷಗಳ ಹಿಂದೆ ನಮ್ಮ ನೆರೆಹೊರೆಯ ಎಲ್ಲರ ಪರಿಚಯ ಇತ್ತು. ಈಗ ನೆರೆಮನೆಯವರು ಅಪರಿಚಿತರಂತಾಗಿದ್ದಾರೆ. 40 ವರ್ಷಗಳ ಹಿಂದೆ ಹಳ್ಳಿಯಿಂದ ಪೇಟೆಗೆ ಕೆಲಸ ಹುಡುಕಿ ಹೋಗ್ತಿದ್ರು. ಈಗ ಶಾಂತಿ ಹುಡುಕಿಕೊಂಡು ಪೇಟೆಯಿಂದ ಹಳ್ಳಿ ಕಡೆಗೆ ಬರ್ತಿದ್ದಾರೆ. 40 ವರ್ಷಗಳ ಹಿಂದೆ ಸಿರಿವಂತರು ಆದಾಯ ತೆರಿಗೆ ವಂಚಿಸಲು ಬಡವರಂತೆ ನಟಿಸುತ್ತಿದ್ದರು. ಈಗ ಬಡವರು ಶ್ರೀಮಂತರಂತೆ ಪೋಸು ಕೊಡ್ತಾರೆ. 40 ವರ್ಷಗಳ ಹಿಂದೆ ಪುಸ್ತಕಗಳನ್ನು ಓದುವ ಹವ್ಯಾಸವಿತ್ತು. ಈಗ ಫೇಸ್ಬುಕ್ ಸಂದೇಶ ಓದುವುದಕ್ಕೆ ಸೀಮಿತವಾಯಿತು ಬದುಕು. 40 ವರ್ಷ ಅಂದರೆ 1980 ನಿನ್ನೆಯಂತೆ ಅನಿಸ್ತಿದೆ. ಇದೆಲ್ಲವೂ ನಿಮಗೂ ಗೊತ್ತಿರುವ ಸತ್ಯ ಸಂಗತಿ. ಕಾಲದ ಜೊತೆಗಿನ ಓಟ, ತಂತ್ರಜ್ಞಾನದ ಮೇಲಾಟ. ಸಂತೋಷದಲ್ಲಿರುವವನಿಗೆ ಹಾಡಿನ ಸಂಗೀತ ಇಷ್ಟವಾಗಬಹುದು, ಆದರೆ ಅದರಲ್ಲಿರುವ ಸಾಹಿತ್ಯ ಅರ್ಥವಾಗುವುದು ನೋವಿನಲ್ಲಿರುವವನಿಗೆ ಮಾತ್ರ. ಸೋಲು, ಒಂಟಿತನ ಈ 2 ಜೀವನದಲ್ಲಿ ಬಹಳ ಪಾಠಗಳನ್ನು ಕಲಿಸ್ತದೆ. ಒಂದು ಯಾವ ಥರ ಗೆಲ್ಲಬೇಕು ಎಂದು ಕಲಿಸಿದ್ರೆ, ಮತ್ತೊಂದು ಜೀವನದಲ್ಲಿ ಯಾರನ್ನ ನಂಬಬೇಕು, ಹೇಗೆ ಜೀವನ ಮಾಡಬೇಕು ಎಂದು ಕಲಿಸ್ತದೆ. ಜಗತ್ತು ಎಂದು ಓದಲಾಗದ ಪುಸ್ತಕ, ಬದುಕು ಎಲ್ಲವನ್ನು ಕಲಿಸುವ ಶಿಕ್ಷಕ. ಕೈಯಿಂದ ಎಸೆದ ಕಲ್ಲು 100 ಅಡಿ ಹೋಗಿ ಬೀಳ್ತದೆ, ಬಂದೂಕಿನಿಂದ ಹೊರಟ ಗುಂಡು 1000 ಅಡಿ ದೂರ ಬೀಳ್ತದೆ. ಆದರೆ ಹಸಿದವನಿಗೆ ಕೊಟ್ಟ ರೊಟ್ಟಿಯ ತುಂಡು ಸ್ವರ್ಗದ ಬಾಗಿಲಿನವರೆಗೂ ಹೋಗ್ತದೆ. ಪ್ರತಿಕ್ಷಣ ಸಂತೋಷದಿಂದಿರಿ. ಕಳೆದು ಹೋದ ಸಮಯ ಹಿಂದಿರುಗೋದಿಲ್ಲ. ಮುಂದಿನ ದಿನ ಏನಾಗುವುದೋ ಗೊತ್ತಿಲ್ಲ. ಇರುವಷ್ಟು ದಿನ ಸಂತೋಷದಿಂದಿರಿ. ಜೀವನದ ಪ್ರತಿಯೊಂದು ಕ್ಷಣವನ್ನ ಖುಷಿಯಿಂದ ಅನುಭವಿಸಿ. ದಿನಕ್ಕೊಂದು ಸಮಸ್ಯೆ ಬರುತ್ತೇ ಹೋಗುತ್ತೆ, ಆದರೆ ಕಳೆದು ಹೋದ ಸಮಯ ಮತ್ತೆ ಬಾರದು. ಪ್ರತಿದಿನವೂ ನಿನಗೆ ಯಾರು ಬಂದು ಬೆನ್ನು ತಟ್ಟುವುದಿಲ್ಲ. ನಿನಗೆ ನೀನೇ ಗುರುವಾಗಿ ಮುನ್ನುಗ್ಗಬೇಕು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.